ಟೆಂಡರ್ ಕೊಟೇಶನ್ ಮಾಡ್ತೇನೆ, ಎಲ್ಲಿ ಹೋಗಂಗಿಲ್ಲ. ಅದು ಸ್ವಲ್ಪ ನೋಡಿಕೊಂಡಿಲ್ಲ ನಾನು ಕ್ವಶನ್ಸ್, ನಾನು ಅದಕ್ಕೆ ನೋಡಿದ ಮ್ಯಾಗೆ ಗೊತ್ತಾಗುತ್ತೆ ಏನಪ್ಪ ಅಂತ. ನಥಿಂಗ್ ಟು ವರಿ. ಹೇಳಮ್ಮ ಸಂಜನಾ. ಹಲೋ, ಸರಿ, ಒಂದು ನಿಮಿಷ. ಹಲೋ, ಧ್ವನಿ ಕೇಳ್ತಾ ಇದೆಯಾ? ಒಂದು ನಿಮಿಷ. ಓಕೆ. ಹೇಳಮ್ಮ ಈಗ. ಕರೆಕ್ಟ್ ಇರ್ತದ? ಬಟ್ ಅದು ಕಾಲ್ ಮಾಡಿರಿ ಆಮೇಲೆ. ಬಟ್ ಅದು ಸ್ವಲ್ಪ ಏನೋ ಗದ್ದಲ ಅನ್ಸಾಕತ್ತೆ ನನಗೆ ಇದ್ರಾಗ. ಟೆಕ್ಸ್ಟ್ ಬುಕ್ದಾಗ ಕೊಟ್ಟಾನ, ತಪ್ಪು ಕೊಟ್ಟ ನಾನು ಮಾಡಲಿಮ್ಮ. ರಿಯೋ ಬಾಬಾ ನಾವು ತಪ್ಪು ಮಾಡೋಂಗಿಲ್ಲ. ಈಗ ಏನು ಹೇಳತ್ತ ನೋಡಲಿ ಸ್ವಲ್ಪ. ಟೆಂಡರ್ ಕೊಟೇಶನ್ ಎಲ್ಲೈತಪ್ಪ ಅದು? ನೋಡಾತ್ ನಮ್ಮನ್ನು ಪ್ರಾಬ್ಲಮ್ ಬಿಡೋ ಆಯ್ತು, ತಲೆ ಹುಚ್ಚಿಡಾತೈತೆ ನನಗೆ. ಅದು ಇದೆ, ಬಟ್ ಪ್ರಪೋರ್ಷನೇಟ್ಲಿ ಕೊಟ್ಟಾನವ. ಈಗ ಪ್ರಪೋರ್ಷನೇಟ್ಲಿ ಕೊಟ್ಟ ಅಂದರೆ ಇಲ್ಲಿ ಏನಾಗುತ್ತೆ ಸ್ವಲ್ಪ ನೋಡಿಲೆ. ಅದರ್ ಫಿಕ್ಸ್ ಓವರ್ ಹೆಡ್ ಇನ್ಕ್ರೀಸ್ ಇದಾಯಿತು, ನೋ ಚಾರ್ಜಸ್ ಇದಾಗಿತ್ತಲ್ಲ ನಿನ್ನೆ. ಆಯ್ತು, ನೋಡಿದ್ರೆ ಇದನ್ನು ಐ ವಾಂಟ್ ಟು ಚೆಕ್ ದಟ್ ಲೇಟರ್. ಬಿಕಾಸ್ ಈಗ ನಾ ಕ್ವಶನ್ ಪೇಪರ್ ನೋಡಿದ್ಮ್ಯಾಗೆ ಎಸ್ಟಿಮೇಟ್ ಕಾಸ್ಟ್ ಶೀಟ್ ಅಷ್ಟು ಅಡ್ವಾನ್ಸ್ ಕೊಡಾಕ್ತಿಲ್ಲ ಅವರು, ಅದಕ್ಕೆ. ಹಾಂ, ಚಲೋ. ಈಗ ಬಚ್ಚೋ, ಡೆಫಿನೆಟ್ಲಿ ಐ ವಾಂಟ್ ಟು ಸಾಲ್ವ್ ಸಮ್ ಮೋರ್ ಪ್ರಾಬ್ಲಮ್ಸ್ ನಾವು. ಇವತ್ತು ನಾಳೆ ಒಂದು ದಿವಸ ಎಸ್ಟಿಮೇಟ್ ಕಾಸ್ಟ್ ಶೀಟ್ ಮ್ಯಾಗೆ ಸ್ವಲ್ಪ ಹಾರ್ಡ್ ಕ್ವಶನ್ ತೊಗೋತೀನಿ. ಓಕೆ, ಹಾರ್ಡ್ ಕ್ವಶನ್ ತೊಗೊಂಡು ನಾಳೆಗೆ ಚಾಪ್ಟರ್ ಮುಗಿಸಿದ ಮ್ಯಾಗೆ ಥರ್ಡ್ ಚಾಪ್ಟರ್ ಸ್ಟಾರ್ಟ್ ಆಗ್ತಾ ಇದೆ, ಮಟೀರಿಯಲ್. ಓಕೆ, ಈಗ ಇಲ್ಲಿ ನೋಡಿದ್ದು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಇಲ್ಲ ಇದು. ಈಗ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ. ಇಲ್ಲಿ ಪ್ಯಾರಾಗ್ರಾಫ್ದಲ್ಲಿ ಏನು ಕೊಟ್ಟರೆ ತೊಗೋಬೋದು, ಓಕೆನಾ? ಬಟ್ ಇಲ್ಲಿ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಬಗ್ಗೆ ಡಿಸ್ಕಷನ್ ಆಗಿಲ್ಲ. ಕರೆಕ್ಟಾ? ಪ್ರಿಪೇರ್ ಕಾಸ್ಟ್ ಶೀಟ್ ಫ್ರಮ್ ದಿ ಫಾಲೋವಿಂಗ್. ಫಾರ್ ದಿ ಇಯರ್ ಎಂಡೆಡ್ 31st March 2003. ಕಾಮನ್ ಆಗಿದೆ, ನಾರ್ಮಲ್ ಆಗಿದೆ. ಕರೆಕ್ಟಾ? ಆದರೆ ಪ್ರೆಸೆಂಟೇಷನ್ ಮಾಡುವಾಗ ನೀಟಾಗಿ ಬರಿಬೇಕಾಗ್ತದೆ. ಕಾಸ್ಟ್ ಶೀಟ್ ಫಾರ್ ದಿ ಇಯರ್ ಎಂಡೆಡ್. Cost sheet for the year ended 31st March 2003. ಸ್ವಲ್ಪ ಟ್ರೈ ಮಾಡಿದ. ಒಂದು ನಿಮಿಷ. ಹಾಂ ಮೇಡಮ್, ಏನು ಹೇಳ್ಬೇಕಾ? ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಸೊ ಈಗ ಹಲೋ, ಎಸ್ ಬಚ್ಚೋ. ನೋಡಿರಿ, ಏನಂದರೆ ಓಪನಿಂಗ್ ಸ್ಟಾಕ್ ಇದೆ, ಫಿನಿಶಿಂಗ್ ಕೋರ್ಸ್, ರಾ ಮೆಟೀರಿಯಲ್ ಇದೆ, WIP ಇದೆ. ರಾ ಮೆಟೀರಿಯಲ್ ಪರ್ಚೇಸ್ ಇದೆ, ಕ್ಯಾರೇಜ್ ನೋಡಿ ಎಲ್ಲ ಇದೆ. ಸೊ ಈಗ ಒನ್ ಬೈ ಒನ್ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡು ಹೋಗೋಣ. 31st March 2 ಇದು ಒಂದು ಮಾಡಿ ನೆಕ್ಸ್ಟ್ ಎಸ್ಟಿಮೇಟ್ ತೊಗೊಂಡು ನಾನು 2003. ಪರ್ಟಿಕ್ಯುಲರ್ಸ್ ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ಬೇಕಿದ್ದರೆ ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ನಾರ್ಮಲ್ ಕಾಸ್ಟ್ ಇದರಲ್ಲಿ ಕಾಸ್ಟ್ ಪರ್ ಯೂನಿಟ್ ಬೇಕಾಗಿಲ್ಲ.
ಎಸ್ಟಿಮೇಟೆಡ್ ಕಾಸ್ಟ್ ಇಟ್ಟಿರ್ತದಲ್ಲ ಅಲ್ಲೇ ಕಾಸ್ಟ್ ಪರ್ ಯೂನಿಟ್ ಬೇಕಾಗುತ್ತೆ. ಇಲ್ಲೇನು ಮಾಡ್ತೀವಿ ನಾವು ಅಮೌಂಟ್ ಅಂತ ಹಾಕ್ಬಿಡ್ತೇವೆ ಅಷ್ಟೇ. ಏನ್ರಿ ಅಮೌಂಟ್ ಅಂತ ಹಾಕ್ಬಿಡ್ತೀವಿ, ರೈಟ್. ಸೊ ಇಲ್ಲೇನ್ರಿ ಸರ್ ಫಸ್ಟ್ ಡೈರೆಕ್ಟ್ ಮಟೀರಿಯಲ್ ಸ್ವಲ್ಪ ಇದೇ ರೀತಿ ಫಾಲೋ ಮಾಡ್ಕೋಬೇಕಾಗತ್ತೆ. ಓಕೆ, ಫಸ್ಟ್ ಏನ್ರಿ ಸರ್ ಈಗ ಫಸ್ಟ್ ನೋಡ್ರಿಪ್ಪ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್, ಹೌದಲ್ರಿಪ್ಪ ಹೌದಲ್ಲ. ಸೊ ಎಷ್ಟೈತ್ರಿ ಸರ್ ನೋಡ್ರಿಪ್ಪ ಇಲ್ಲಿ ನೋಡ್ರಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಏನೈತಲ್ಲ 40,000 ರೂಪಾಯಿ ಐತೆ, ಹೌದಲ್ಲ. 40,000 ಬರ್ಕೊಡ್ರಿ. ಈಗ 40,000ಗೆ ಏನು ಆ್ಯಡ್ ಮಾಡಬೇಕು ಗೊತ್ತಲ್ಲ ನಿಮಗೆ, ಆ್ಯಡ್ ಪರ್ಚೇಸಸ್, ಕರೆಕ್ಟ್. ಪರ್ಚೇಸಸ್, ವಾಟ್ ಈಸ್ ದ ಪರ್ಚೇಸ್ ಬಚ್ಚಾ? ಪರ್ಚೇಸ್ ಆಫ್ ರಾ ಮಟೀರಿಯಲ್ ಎಷ್ಟಿದೆ ಇಲ್ಲಿ? ಎಸ್ ಯು ಆರ್ ರೈಟ್, 4,75,000 ಇದೆ ಪರ್ಚೇಸ್ ಆಫ್ ರಾ ಮಟೀರಿಯಲ್. ಎಷ್ಟ್ರಿ? 4,75,000. ಓಕೆನಾ? ಈಗ ಪರ್ಚೇಸ್ ಮಾಡುವಾಗ ಕೇಳ್ರಿಲಿ ಸ್ವಲ್ಪ ನೋಡ್ರಿಲ್ಲಿ, ಹಿಂಗೆ ಕೊಟ್ಟ ಅಂದರೆ ಏನ್ರಿ ಕ್ಯಾರೇಜ್ ಇನ್ವರ್ಡ್. ಕ್ಯಾರೇಜ್ ಇನ್ವರ್ಡ್ ಪರ್ಚೇಸಿಗೆ ನಾವೇನು ಮಾಡ್ತೀವಿ? ಆ್ಯಡ್ ಮಾಡ್ತೀವಿ. ಪರ್ಚೇಸ್ ಮಾಡುವಾಗ ಬರುವ ವೆಚ್ಚ ಅಂತ ಇರ್ತದಕ್ಕೆ ಕ್ಯಾರೇಜ್ ಇನ್ವರ್ಡ್. ವಾಟ್ ಈಸ್ ಕ್ಯಾರೇಜ್ ಇನ್ವರ್ಡ್? 12,500. 12,500. ಓಕೆನಾ? ಕ್ಲಿಯರ್ ಆಯ್ತಾ? ಬೇಗ 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 ಹೇಳ್ರಿಪ್ಪ ಎಸ್ ಅಂತ ಮೈ ಡಿಯರ್ ಸ್ಟೂಡೆಂಟ್. ಈಗ ಎಸ್ ಐ ವಾಂಟ್ ಟು ಸಾಲ್ವ್ ಅಟ್ಲೀಸ್ಟ್ ಒಂದು 3 ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಾನು. ಇಷ್ಟ ಅಲ್ಲ ಕಲಿಸ್ಲಿಕ್ಕೆ ನಾನು ರೆಡಿ ಇದ್ದೇನೆ, ನೀವು ರೆಡಿ ಇರಿಪ್ಪ ಕಲ್ಯಾಕ್. ಓಕೆ, ಸೊ ಈಗ ಏನು ಮಾಡಬೇಕ್ರಿ ಸರ್? ಆ್ಯಡ್ ಮಾಡಿದ್ದಕ್ಕೆ 40,000 ಪ್ಲಸ್ 4,75,000 ಪ್ಲಸ್ 12,500 ಎಷ್ಟಾದ್ರಿ ಅದು? 6,40,000. 6,40,000. ಸೊ ಇದರಲ್ಲಿ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಎಷ್ಟು ಆಗ್ತಾ ಇದೆ? ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಈಸ್ 50,000 ಆಗ್ತಾ ಇದೆ. ಎಷ್ಟು? 50,000 ಆಗ್ತಾ ಇದೆ. ಕ್ಲಿಯರಾ? ಸೊ ಏನು ಸರ್ ಈಗ ಇದಕ್ಕಂತೀವಿ ಮಟೀರಿಯಲ್ ಕನ್ಸ್ಯೂಮ್ಡ್. ವೆರಿ ಇಂಪಾರ್ಟೆಂಟ್. ಹೌದಪ್ಪ ಹೌದು, ಮಟೀರಿಯಲ್ ಕನ್ಸ್ಯೂಮ್ ಎಷ್ಟಾಗ್ತದೆ ನೋಡ್ರಿ, ದ್ಯಾಟ್ ವಿಲ್ ಬಿ 5,10,000. ಕ್ಲಿಯರ್ ಆಯಿತು? ಈಸ್ ದ್ಯಾಟ್ ಕ್ಲಿಯರ್ ಬಚ್ಚು? ಬೇಗ 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 ಹೇಳ್ರಿಪ್ಪ. ಬೇಗ ಬೇಗ ಹೇಳ್ರಿ. ಓಕೆ ಆಯ್ತಲ್ಲಪ್ಪ ಇಲ್ಲ. ಮತ್ತೆ ರಾ ಮಟೀರಿಯಲ್ ಓಪನಿಂಗ್ 40 ತೊಗೊಂಡಿತ್ತು, ಕ್ಲೋಸಿಂಗ್ 50 ತೊಗೊಂಡಿದೆ. ಮಟೀರಿಯಲ್ ಪರ್ಚೇಸ್ ಇದು 4,75,000 ಇದೆ. ವೇಜಸ್ ಎಲ್ಲ ಇಲ್ಲೇ ಬರೋಂಗಿಲ್ಲ, ರಿಟರ್ನ್ಸು ಬರೋಂಗಿಲ್ಲ. ಓಕೆ ಕರೆಕ್ಟ್ ಇದೆ, ರೈಟ್. ಮಟೀರಿಯಲ್ ಕನ್ಸ್ಯೂಮ್ಡ್ ಇದಕ್ಕೆ ಹಿಂಗೆ ಬರೋರಿ ಎ ಅಂತ. ದ್ಯಾಟ್ ಈಸ್ ವೈ ಎಕ್ಸಾಮ್ದಾಗ ಕೂಡ ಬರಿಬೇಕಾಗತ್ತೆ ಹಿಂಗೆ. ಟೋಟಲ್ ರಾಂಗಾ ರೋಶಿ? 40,000 4,75,000 12,500. ಓಹೋ ಹೋ ಹೋ ಓಹೋ ಹೋ ಓಹೋ ಹೋ ನಾನೇ ಸಾರಿ ಸಾರಿ ತಪ್ಪು ಮಾಡಿದ್ದೆ ಹುನಮ್ಮ. -50,000. ಸಾರಿ ಸಾರಿ ಸಾರಿ. ಎಸ್ ರೋಶಿ ಮೈ ಬಾಯ್, ಯು ಆರ್ ರೈಟ್. ಒಂದಾಯಿತು. ನೆಕ್ಸ್ಟ್ ಡೈರೆಕ್ಟ್. ಡೈರೆಕ್ಟ್ ಏನು ಸರ್ದು ಡೈರೆಕ್ಟು? ಡೈರೆಕ್ಟ್ ಅಪ್ಪ ಡೈರೆಕ್ಟ್. ಡೈರೆಕ್ಟ್ ವೇಜಸ್ 1,75,000. 1,75,000. ನೆಕ್ಸ್ಟ್ ವರ್ಕ್ಸ್ ಮ್ಯಾನ್ ಸ್ಯಾಲ್ರಿ ಫ್ಯಾಕ್ಟ್ರಿದಾಗ ಬರುತ್ತೆ. ಇದು ಫ್ಯಾಕ್ಟ್ರಿದಾಗ ಬರುತ್ತೆ. ಪವರ್ ಎಲ್ಲ ಬರಂಗಿಲ್ಲ, ಇಲ್ಲಿ ಪ್ರೊಡಕ್ಷನ್ ಬರಂಗಿಲ್ಲ, ಎಲ್ಲ ಬರಂಗಿಲ್ಲ. ಏನ್ರಿ ಸರ್ ಈಗ ಬಂತ್ರು? ಏನ್ರಿ ಬಂತು? ಪ್ರೈಮ್ ಕಾಸ್ಟ್ ಬಂತ್ರಪ್ಪ ಬಂತು. ಪ್ರೈಮ್ ಕಾಸ್ಟ್ ಬಂತು 4,77,500 ಪ್ಲಸ್ 1,75,000 ಅಂದರೆ 6,52,000. ಇದಾಗ್ತಾ ಇದೆ ಬಿ.
ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್. ಈಗ ಫ್ಯಾಕ್ಟ್ರಿ ಓವರ್ ಹೆಡ್ದಲ್ಲಿ ಕೇಳ್ರಿ, ವರ್ಕ್ಸ್ ಮ್ಯಾನೇಜರ್ ಸ್ಯಾಲ್ರಿ 30,000 ಇದೆ, ಬರ್ಕೊಡ್ರಿ. ವರ್ಕ್ಸ್ ಮ್ಯಾನೇಜರ್ ಸ್ಯಾಲ್ರಿ ಎಷ್ಟಿದೆ? 30,000. ಸೊ ನೆಕ್ಸ್ಟ್ ಫ್ಯಾಕ್ಟ್ರಿ ಎಂಪ್ಲಾಯಿ ಸ್ಯಾಲ್ರಿ ಎಷ್ಟಿದೆ? 60,000 ಇದೆ. ನೆಕ್ಸ್ಟ್ ಫ್ಯಾಕ್ಟ್ರಿ ರೆಂಟ್, ಟ್ಯಾಕ್ಸ್ ಆ್ಯಂಡ್ ಇನ್ಶೂರೆನ್ಸ್ 7,250. ಫ್ಯಾಕ್ಟ್ರಿ ರೆಂಟ್, ಟ್ಯಾಕ್ಸ್ ಆ್ಯಂಡ್ ಇನ್ಶೂರೆನ್ಸ್ ಎಷ್ಟಾಗ್ತದೆ? 7,250. 7,250. ಕ್ಲಿಯರ್ ಬಚ್ಚಾ? ಈಗ ಮುಂದೇನ್ರಿಪ್ಪ? ಈಗ ಮುಂದೆ ಪವರ್ ಎಕ್ಸ್ಪೆನ್ಸಸ್ ತಗೊಳ್ರಿ. ಅದನ್ನ ಪವರ್ ಎಕ್ಸ್ಪೆನ್ಸಸ್ ಎದ್ರಾಗ ಬರ್ತೈತಿ? ಪವರ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಫಾರ್ ಫ್ಯಾಕ್ಟ್ರಿದಾಗ ಬರ್ತೈತಿ. ಪವರ್ ಎಕ್ಸ್ಪೆನ್ಸ್ ಎಷ್ಟಿದೆ? 9,500. ನೆಕ್ಸ್ಟ್ ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್, ಇದು ಕೂಡ ಇಲ್ಲೇ ಬರುತ್ತಪ್ಪ, ಎಲ್ಲ ಇಲ್ಲಿ ಬರುತ್ತೆ. ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ? ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್, ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್ ಈಸ್ ಬೇಗ ಹೇಳ್ರಿ. ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಇಲ್ಲಿ? 43,000 ಇದೆ. ಕರೆಕ್ಟ್, 43,000. ಓಕೆನಾ? ಕ್ಲಿಯರ್ ಆಯ್ತಾ ಸರ್? ಮುಂದೇನು ಜನರಲ್ ಎಕ್ಸ್ಪೆನ್ಸಸ್ ಇಲ್ಲಿ ಬರಂಗಿಲ್ಲ. ಫಸ್ಟ್ ಏನು ಮಾಡ್ಬೇಕು ಸರ್? ಇದಕ್ಕೆ ಆ್ಯಡ್ ಮಾಡಿಕೊಡ್ರಿ. ಎಲ್ಲವನ್ನು ದಯವಿಟ್ಟು ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ ಆ್ಯಡ್ ಮಾಡಿರಿ. ಸೊ 30,000, 60,000, 7,250, 9,500, 43,000 ಎಷ್ಟಾಗ್ತಾ ಇದೆ? ಇದಾಗ್ತಾ ಇದೆ 1,49,750. ಸೊ ಈಗ ಇದೆಲ್ಲ ಮ್ಯಾಗಿಂದು ಅದಕ್ಕೆ ಆ್ಯಡ್ ಮಾಡ್ಕೊಡ್ರಿಪ್ಪ, ಪ್ಲಸ್ 6,52,500. ಸೊ ಇದಾಗ್ತಾ ಇದೆ ಬಚ್ಚೋ 8,02,250 ಆಗ್ತಾ ಇದೆ. ಓಕೆನಾ? ಸೊ ಇದು ಏನಂತ ಹೇಳ್ರಿಪ್ಪ ನೋಡೋಣ, ದಯವಿಟ್ಟು ಸ್ವಲ್ಪ ಹೇಳ್ರಿಪ್ಪ ಯಾರೊಬ್ರು. ಆ್ಯಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿದ್ದಾರೆ. ಎಸ್, ದೇ ಆರ್ ಗಿವನ್ 50,000 ಇದೆ ಇಲ್ಲಿ. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇದೆ 15,000. ಓಕೆ, ಸೊ ಆ್ಯಡ್ ಮಾಡಿರೋದಕ್ಕೆ 15,000 ಪ್ಲಸ್ 15,000 ಮಾಡಿದ್ರೆ ಎಷ್ಟಾಗ್ತಾ ಇದೆ? 8,17,250 ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿದೆ ರೂಪಾಯಿ ಇಲ್ಲಕ್ಕೆ ಕೇಳ್ರಿ. ಕೊಟ್ಟಿದ್ದಾರಾ? ಹೂ ಮಗ ಕೊಟ್ಟಿದ್ದಾರೆ. 10,000 ರೈಟ್. ಸೊ ಇದಾಗ್ತಾ ಇದೆ ವರ್ಕ್ ಕಾಸ್ಟ್ ಬಂತ್ರು. ಎಸ್ ಬಂತ್ರಿಪ್ಪ. ಸೊ ವಾಟ್ ಈಸ್ ವರ್ಕ್ ಕಾಸ್ಟ್ ಬಚ್ಚು? 8,07,250. ಬಟ್ ಆದರೆ ಈಗ ಇದಕ್ಕೆ ಏನಂತಾರೆ? ಇದಕ್ಕೆ ಸೊ ದಯವಿಟ್ಟು ಹೇಳ್ತೀರಾ ಯಾರೊಬ್ರು? ಲಾಸ್ಟ್ ಕ್ಲಾಸ್ದಲ್ಲಿ ಹೇಳಿದ ನಿಮಗೆ. ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್. ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಎಷ್ಟಿದೆ ಇಲ್ಲಿ? 32,500. $32,500. ಓಕೆನಾ? ಪ್ಲಸ್ ಓಕೆ 8,750 ಪ್ಲಸ್ 32,500 ಅಂದರೆ ಇದಾಗ್ತಾ ಇದೆ 8,39,750. ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್. ಎಷ್ಟಿದೆ ಇದು?
that will be 6000 ಆಗ್ತದೆ. ಎಷ್ಟು? 6000. ಆಲ್ ರೈಟ್, 6000. ಸೊ ಆ್ಯಡ್ ಮಾಡಿರಿ, ಇದಕ್ಕೆ ಆ್ಯಡ್ ಮಾಡಿರಿ. 8,39,750 ಮೈನಸ್ 6000 ಅಂದರೆ ಸಾರಿ ಪ್ಲಸ್ 8,39,750, 8,39,750 ಪ್ಲಸ್ 6000 ಎಷ್ಟಾಗುತ್ತೆ? ಎಸ್, ಯು ಆರ್ ರೈಟ್, 8,45,750 ಆಗ್ತದೆ. ಸೊ ಇದರಲ್ಲಿ ಲೆಸ್ ಮಾಡ್ತೀವಿ ಏನು? ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಎಷ್ಟಿದೆ? ಹೌ ಮಚ್ ಇಸ್ ದಟ್? ಇದಾಗ್ತಾ ಇದೆ 15,000. ರೈಟ್, 15 ತಗೊಂಡಿದೆ. ಬೇಗ ರೈಟ್, ಮೈನಸ್ 15,000, 8,30,750 ಆಗ್ತದೆ. ಓಕೆನಾ? ಸೊ ಇದಾಗ್ತಾ ಇದೆ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್ ಅಥವಾ ಸೋಲ್ಡ್. ಇದು ಓಕೆ ಬಚ್ಚೋ, 8,30,000 ಕಾಸ್ಟ್ ಆಫ್ ಪ್ರೊಡಕ್ಷನ್. ಹಾನಪ್ಪ, ಇದಾಗ್ತಾ ಇದೆ ಕಾಸ್ಟ್ ಆಫ್ ಪ್ರೊಡಕ್ಷನ್. ಕರೆಕ್ಟ್. ಆ್ಯಡ್ ಮಾಡಿದ್ರಿ, ಲೆಸ್ ಮಾಡಿದ್ರಿ. ರೈಟ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 8,30,750. ಓಕೆನಾ? ಆ್ಯಡ್ selling and distribution overhead. correct ಬಚ್ಚಾ? selling and distribution overhead ಎಷ್ಟಾಗುತ್ತೆ ನೋಡಿ? ಬೇಗ ಹೇಳ್ರಿ. ಇನ್ಕಮ್ ಟ್ಯಾಕ್ಸ್ ಬರಂಗಿಲ್ಲ, ಡಿವಿಡೆಂಡ್ ಬರಂಗಿಲ್ಲ, ಇಂಟ್ರೆಸ್ಟ್ ಬರಂಗಿಲ್ಲ. ಏನು ಬರುತ್ತೆ? ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಬರುತ್ತೆ 9,250. 9,250. ಸೊ ಇದಾಗುತ್ತೆ ಬಚ್ಚು ಕಾಸ್ಟ್ ಆಫ್ ಸೇಲ್ಸ್ ಪ್ಲಸ್ 9,250 ಅಂದರೆ ಇದಾಗ್ತಾ ಇದೆ 8,40,000. ಕ್ಲಿಯರ್ ಆಯಿತು? ಬೇಗ ಹೇಳ್ರಿಪ್ಪ ಎಲ್ಲರೂ. ಎವ್ರಿ ಒನ್ ಸೇ ಎಸ್ ಸರ್, ಅಂಡರ್ಸ್ಟ್ಯೂಡ್ ಅಂತ ಬೇಗ ಹೇಳ್ರಿ ಮೈ ಡಿಯರ್ ಸ್ಟೂಡೆಂಟ್. ಮಕ್ಕಳೇ, ಈಗ ಮುಂದೇನಿದೆ? ಸೇಲ್ಸ್ ಕೊಟ್ಟು ನೋಡ್ರಿ. ಸೇಲ್ಸ್ ಕೊಟ್ಟಿದ್ದಾರಾ? ಹೂ ಮಗ ಕೊಟ್ಟಿದ್ದಾರೆ. ಎಲ್ಲಿದೆ ಸರ್? ಇಲ್ಲಿ ನೋಡ್ರಿ. ಸೇಲ್ಸ್ ಈಸ್ 8,60,000 ತೊಗೊಂಡಿದೆ. ಸೇಲ್ಸ್ ಬಂದ್ಬಿಟ್ಟು 8,60,000 ತೊಗೊಂಡಿದೆ. ಸೇಲ್ಸ್ ಎಷ್ಟಿದ್ರದು? 8,60,000. ಸೊ ಏನಾಗುತ್ತೆ ಇದು? ಪ್ರಾಫಿಟ್. ವಾಟ್ ಈಸ್ ಪ್ರಾಫಿಟ್ ಸರ್? 20,000 ಪ್ರಾಫಿಟ್ ಆಗ್ತದೆ. ಓಕೆನಾ ಬಚ್ಚಾ? ಕ್ಲಿಯರ್ ಆಯಿತು? ಸೌಜನ್ಯ, ಬಸವರಾಜ, ಡೌನ್ಲೋಡ್ ಮಾಡ್ಕೊಡ್ರಿ ಅಪ್ಲಿಕೇಶನ್. ರಿಯೋ ಅಕಾಡೆಮಿ ಜಾಯ್ನ್ ಆಗಿ ಪ್ಲೇ ಸ್ಟೋರ್ದಲ್ಲಿ. ಅಪ್ಲಿಕೇಶನ್ದಾಗ ಎಲ್ಲ ಕ್ಲಾಸನ್ನು ಹೇಳ್ಕೊಡ್ತೀನಿ ನಾನು. ಕ್ಲಿಯರಾ? ಕ್ಲಿಯರ್? ಬೇಗ ರೆಸ್ಪಾಂಡ್ ಮಾಡಬೇಕಾಗುತ್ತೆ. Okay, let's solve this 12th question. ಇದು ಥರ್ಡ್ ಸೆಮ್ಗೂ ಬರುತ್ತೆ, ಬಿಕಾಮ್ 5th ಸೆಮ್ಗೂ ಬರುತ್ತೆ. ಥರ್ಡ್ ಸೆಮ್ ಯಾರಿಗ್ರಿ ಸರ್? ಥರ್ಡ್ ಸೆಮ್ ನೋಡಿ, ಬಿಕಾಮ್ ಥರ್ಡ್ ಸೆಮ್ದಲ್ಲಿ ಯಾರಿರ್ತಾರೆ? RCUB, VSQB ಮತ್ತು ಎಲ್ಲ ಯೂನಿವರ್ಸಿಟಿ ಕರ್ನಾಟಕದಾಗ ಎಕ್ಸೆಪ್ಟ್ ಕರ್ನಾಟಕ ಯೂನಿವರ್ಸಿಟಿ ಬಿಟ್ಟು. ಕರ್ನಾಟಕ ಯೂನಿವರ್ಸಿಟಿದವ್ರಿಗೆ ಇದು ಸೇಮ್ ಸಬ್ಜೆಕ್ಟ್ 5th ಸೆಮ್ದಾಗಿದೆ. ಮತ್ತು 5th ಸೆಮ್ದವ್ರಿಗೆ ಬೇರೆ ಯೂನಿವರ್ಸಿಟಿಗೆ ಡಿಫ್ರೆಂಟ್ ಸಬ್ಜೆಕ್ಟ್ ಬರ್ತೈತಿ. ಅದೇನು ಸಮಸ್ಯೆ ಇಲ್ಲ, ನಾನು ಕಲಿಸ್ಕೊಡ್ತೀನಿ. ಬಟ್ ಥರ್ಡ್ ಸೆಮಿಗೆ ಇದೇ ಬರೋದು. ರೋಷನ್, ಸವಿತಾ, ಸುಮನ್, ಸಂಜನಾ. ಕ್ಲಿಯರಾ? ಓಕೆ, ಸ್ವಲ್ಪ ಮಜಾ ಆಯ್ತು ನೋಡಿ. ಇದು ಮಿಸ್ಸಿಂಗ್ ಇದೆಯಾ ಪಾರ್ಟ್ ಇದರಲ್ಲಿ?
ಇಲ್ಲಿ ನೋಡ್ರಿ, ಫ್ರಮ್ ದಿ ಫಾಲೋವಿಂಗ್ details have been obtained from the cost book of Sagar Engineering Work Hubli, which produce the standardized product ಇದೆ. Material cost 10 per unit ಇದೆ. Labor required 2 unit per unit 2. Wages ಇದೇನೋ ಸ್ವಲ್ಪ ಗದ್ದಲಾಗೈತಿ, ಮಿಸ್ಟೇಕ್ ಐತೆ ನೋಡಿದ್ರಾಗ. ಇದು ನೋಡಬೇಕು ಮರ, ಇದು ಮಿಸ್ಟೇಕ್ ಇದೆ ಅದ್ರಾಗ, ಏನೋ ಗದ್ದಲ ಮಾಡೋಣ ನೋಡಲಿ. ಸ್ಕ್ರ್ಯಾಪ್ 10% ಆಫ್ ಮಟೀರಿಯಲ್ ಇನ್ಪುಟ್ ಇದೆ. ನಾರ್ಮಲ್ ರೆಲ್ ಟೈಮ್ ಇದೆ. ವರ್ಕ್ಸ್ ಚೆನ್ನಾಗಿತ್ತು. ಪ್ರಾಬ್ಲಮ್ ಇದು, ಬಟ್ ನಾನು ಸ್ವಲ್ಪ ಚೆಕ್ ಮಾಡ್ಕೊತಾರೆ ಅದನ್ನ, ಬಿಕಾಸ್ ಇಲ್ಲಿ ಟೈಪ್ ಮಾಡೋರು ಅಥವಾ ನೋಟ್ಸ್ ಮಾಡೋರು ಸ್ವಲ್ಪ ಏನು ಗದ್ದಲ ಮಾಡಿಬಿಡ್ತಾರೆ ಅದ್ರಾಗ, ಆಮೇಲೆ ಹೋಗಿ ಸಿಕ್ಕೊಂಡ್ಬಿಡ್ತೀವಿ ನಾವು, ಬೇಡ. ಓಕೆ, ಲೆಟ್ಸ್ ಸಾಲ್ವ್ ದಿಸ್ ನಾವು. ಇದು ಕೂಡ ಕೇಳ್ಬೋದು ನೋಡ್ರಿ, ಇದೊಂದು ಆಮೇಲೆ ಎಸ್ಟಿಮೇಷನ್ ಕ್ಲಾಸ್ ಮೇಲೆ ತೊಗೊಂಡಿದ್ದೆ, ದ್ಯಾಟ್ ಐ ವಿಲ್ ಟೀಚ್ ಇಟ್. ಬಟ್ ಇದು ಕ್ವಶನ್ಸ್ ಓಕೆ ಐತೆ ಸಿಕ್ತು ಅಂದರೆ ಏನಾಗುತ್ತೆ, ಅದು ಕ್ವಶನ್ಸ್ ಬೇಕಲ್ಲ ನನಗೆ. ದಿಸ್ ಒನ್ ಚೆನ್ನಾಗಿದೆ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಇಟ್ ಈಸ್. ಐ ನೋ ದ್ಯಾಟ್ ನೀವು ಸಾಲ್ವ್ ಮಾಡಿಲ್ಲ ಕಾಣ್ತಿಂಥ ಕ್ವಶನ್ಸ್. ಲೆಟ್ಸ್ ಡೂ ದಿಸ್. ಫ್ರಮ್ ದಿ ಫಾಲೋಯಿಂಗ್ ಡೀಟೇಲ್ಸ್ ಆಪ್ಟೇನ್ ಫ್ರಮ್ ದಿ ಕಾಸ್ಟ್ ಆಫ್ ವರ್ಕ್ಸ್ ಹುಬ್ಳಿ ಪ್ರೊಡ್ಯೂಸ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್. ಮಟೀರಿಯಲ್ ಎಷ್ಟಿತ್ತು ಪೈಲೆ 10 ಇದೆ. ಲೇಬರ್ ಹವರ್ಸ್ ರಿಕ್ವೈರ್ಡ್ ಯೂನಿಟ್ 2 ಇದೆಯಲ್ಲೇ, ಯೂನಿಟ್ 2 ವೇಜಸ್ ಪರ್ ರೇಟ್ ಈಸ್ 5 per hour ಇದೆ. ಇರಲಿ. ಸ್ಕ್ರ್ಯಾಪ್ 10% ಆಫ್ ಮಟೀರಿಯಲ್ ಇನ್ಪುಟ್ ಇದೆ. ನಾರ್ಮಲ್ ರಿಲ್ ಟೈಮ್ 10% ಇದೆ. ವರ್ಕ್ಸ್ ಓವರ್ ರೇಟ್ 60% ಆಫ್ ವೇಜಸ್ ಇದೆ. ಅಡ್ಮಿನಿಸ್ಟ್ರೇಟಿವ್ ಓವರ್ ರೇಟ್, ಸೆಲ್ಲಿಂಗ್ ಓವರ್ ರೇಟ್ ಇದೆ. ಔಟ್ಪುಟ್ 1800 ಇದೆ, 18,000 ಇದೆ. ಸೋಲ್ಡ್, ಇದು ಇಂಪಾರ್ಟೆಂಟ್ ಇಲ್ಲಿ, ಇದು ಇಂಪಾರ್ಟೆಂಟ್ ಇದೆ ಭಾಳ. ಸೋಲ್ಡ್ ಎಷ್ಟು? 16,000 ಯೂನಿಟ್ಸ್. ಪ್ರಾಫಿಟ್ 25%. ಇರಲಿಲ್ಲ, ಏನಾಗೋದಿದೆ ಈಗ? ಸ್ಕ್ರ್ಯಾಪ್ ಇದೆಯಲ್ಲ ಬಚ್ಚು, ಸ್ಕ್ರ್ಯಾಪ್ 10% ಆಫ್ ಮಟೀರಿಯಲ್ ಇನ್ಪುಟ್. ಈಗ ಸ್ಕ್ರ್ಯಾಪ್ ಮಾಡುವಾಗ ರೈಟ್, ಸೊ ಸ್ಕ್ರ್ಯಾಪ್ ಏನಿದೆಯಲ್ಲ ಬಚ್ಚು, ದ್ಯಾಟ್ ಶುಡ್ ಬಿ ಮೈನಸ್ ಮಾಡಬೇಕಾಗತ್ತೆ ನಾವು 10% ಆಫ್ ಇನ್ಪುಟ್ದಾಗ. ಸೊ ಲೆಟ್ ಸ್ಟಾರ್ಟ್ ನಾವು. Statement of cost sheet. Particulars. Yes ಬಚ್ಚು, ಇಲ್ಲೇನು ಕೂಡ ಅಮೌಂಟ್ ತೊಗೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ. ಕಾಸ್ಟ್ ಪಾಯಿಂಟ್ ಆಲ್ಸೋ ಯು ಕ್ಯಾನ್ ಟೇಕ್ ಇಟ್. ತಗೊಳ್ರಿ, ಇಲ್ಲಿ ಏನಾಗೋದಿದೆ, ಬಿಕಾಸ್ ಕಾಸ್ಟಿಂಗಿಗೆ ಯಾವುದೇ ಥರದ ಸ್ಟ್ಯಾಂಡರ್ಡ್ ಇಲ್ಲ, ಒಂದು ಮೆಥಡ್ ಹಂಗಿದೆ. ಈಗ ಫಸ್ಟ್ ಏನು ತಗೋತೀರಿ ಸರ್ ನಾವು? ಡೈರೆಕ್ಟ್ ಮಟೀರಿಯಲ್. ಡೈರೆಕ್ಟ್ ಮಟೀರಿಯಲ್ ಎಷ್ಟಿದ್ರಲ್ಲಿ ಕೇಳ್ರಿ. ಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ 10 per unit ಇದೆ, ರೈಟ್? ಹೌ ಮೆನಿ ಯೂನಿಟ್ಸ್ ಪ್ರೊಡ್ಯೂಸ್? 18,000. 10 into 18,000. 10 into 18,000 ಎಷ್ಟಾದದು? ಎಸ್, ಯು ಆರ್ ರೈಟ್, 1,80,000 ಆಯಿತು. ಕಾಸ್ಟ್ ಪರ್ ಯೂನಿಟ್ ಎಷ್ಟು ಪೈಲಿ? 10 ಆಗುತ್ತೆ. ಬೇಕಾದ್ರೆ ತಗೋಬೋದು, ಇಲ್ಲಾಂದ್ರೆ ಓಕೆ. ನೆಕ್ಸ್ಟ್ ಡೈರೆಕ್ಟ್ ವೇಜಸ್. ಈಗ ಡೈರೆಕ್ಟ್ ವೇಜಸ್ ಲೇಬರ್ ನೋಡಿರಲಿ, ಮಜಾ ಇದೆ. ಇಲ್ಲಿ ಲೇಬರ್ ಅವರ್ ರಿಕ್ವೈರ್ಡ್ ಪರ್ ಯೂನಿಟ್ಗೆ ಎಷ್ಟು ಬೇಕಿಲ್ಲಿ? ಒಂದು ತಾಸ್ದಾಗ 2 ಯೂನಿಟ್ ತಯಾರು ಮಾಡ್ತಿದ್ದಾರೆ ಅವರು, ಹೌದಲ್ಲ? ಟೋಟಲ್ ಎಷ್ಟು ಬಂದು ಮಾಡ್ಯಾರು? 18,000. ಹಾಗಿದ್ದಾಗ ಸ್ವಲ್ಪ ಕೇಳ್ರಿ, 18,000 ಇದೆ, ಒಂದು ತಾಸದಲ್ಲಿ 2 ಅಂದರೆ ಹೌ ಮೆನಿ ಅವರ್ಸ್? 9,000 ಅವರ್ಸ್. ಕರೆಕ್ಟ್? ಓಕೆನಾ ಬಚ್ಚು? ಈಗ 9,000 ಅವರ್ಸ್ ಇಂಟು ಎಷ್ಟು? 5 per hours ಇದೆ. ಎಷ್ಟಾಗುತ್ತೆ? 45,000 ಆಗ್ತದೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು? ಅರ್ಥ ಆಗಿದೆ ಮೈ ಡಿಯರ್ ಸ್ಟೂಡೆಂಟ್? ಹಾಗಿದ್ದರೆ 45,000 ಖರ್ಚಾಗಿದೆ, ಕರೆಕ್ಟ್? ಎಷ್ಟು? 18,000 ಮೇಲೆ ಅಂದರೆ ಎಷ್ಟಾಗುತ್ತೆ? 2.5 ಆಗತ್ತೆ ನೋಡಿರಿ ಪರ್ ಯೂನಿಟ್. ಕ್ಲಿಯರ್ ಆಯ್ತಾ ಬಚ್ಚು? ಬೇಗ 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 ಹೇಳ್ರಿಪ್ಪ.
ಕ್ಲಿಯರ್ ಆಯ್ತೇನ್ರಿಪ್ಪ? ರಿಸ್ಪಾಂಡ್ ಮಾಡ್ರಿಪ್ಪ ಎವ್ರಿಬಾಡಿ. ಕ್ಲಿಯರ್ ಆಯ್ತಾ? ನೋಡಿ ಇಲ್ಲವ್ರು ಏನು ಹೇಳ್ತಾ ಇದ್ದಾರೆ ಅವರು, ಟೋಟಲ್ ಪ್ರೊಡಕ್ಷನ್ ಎಷ್ಟು ಇಲ್ಲಿ 18,000 ಯೂನಿಟ್ಸ್ ಹೌದಲ್ಲ, ಉತ್ಪಾದನೆ ಆಗಿದೆ ಎಷ್ಟು 18,000. ಓಕೆ, ಈಗ 1 ಯೂನಿಟ್ ತಯಾರು ಮಾಡಲಿಕ್ಕೆ 1 ತಾಸಲ್ಲಿ 7 ಆಗ್ತಾ ಇದ್ದಾವೆ. ಸೊ ಏನು ಮಾಡಿದೆ ನಾನು, 18,000 ಡಿವೈಡ್ ಬೈ 2 ಯೂನಿಟ್ಸ್ ಆದಾಗೆ 9,000 ಹವರ್ಸ್ ಆಯ್ತಿದ್ದು. 9,000 ಹವರ್ಸ್ ಆಯಿತು. ಈಗ 9,000 ಹವರ್ಸ್ ಪರ್ ಹವರ್ ರೇಟ್ ಏನೈತೆ ಇಲ್ಲಿ, ಪರ್ ಹವರ್ ರೇಟ್ ಬಂದುಬಿಟ್ಟು 5 ಪರ್ ಯೂನಿಟ್ ಇದೆ. ಕ್ಲಿಯರಾ? ಕ್ಲಿಯರ್ ಬಚ್ಚ? ಮತ್ತೇನಿದೆ ಡೈರೆಕ್ಟ್ ಎಕ್ಸ್ಪೆನ್ಸಸ್? ಸ್ಕ್ರ್ಯಾಪ್ 10% ಆಫ್ ಮಟೀರಿಯಲ್ ಇನ್ಪುಟ್ ಅಂತೆ. ನಾರ್ಮಲ್ ಐಡಲ್ ಟೈಮ್ 10% ಅಂತೆ. ಓಕೆ ಓಕೆ ಓಕೆ, ಇದು ಕೂಡ ತಗೋಬೇಕಾಗುತ್ತೆ. ವರ್ಕ್ಸ್ ಓವರ್ 60% ಆಫ್. ಓಕೆ 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 ನಾರ್ಮಲ್ ಐಡಲ್ ಟೈಮ್ $45,000 10% 4,500. ಆಮೇಲೆ ಸ್ಕ್ರ್ಯಾಪ್ ಇದೆ ಇಲ್ಲಿ 10% ಆಫ್ ಮಟೀರಿಯಲ್ ಇನ್ಪುಟ್. ಒಂದು ನಿಮಿಷ, ಕ್ಯಾಲ್ಕುಲೇಷನ್ ಆಫ್ ಮಟೀರಿಯಲ್ ಇನ್ಪುಟ್. ಓಕೆ, ಮಟೀರಿಯಲ್ ಇಂಟ್ರೊಡ್ಯೂಸ್ಡ್ ಅಥವಾ ಮಟೀರಿಯಲ್ ಸ್ಕ್ರ್ಯಾಪ್ ಅದನ್ನು ಮಾಡ್ತಾಯಿದ್ದೆ. ಇದು ಎಲ್ಲಿಂದ ತೊಗೊಂಬಂದಾರೋ ಮರ ಕ್ವಶನ್ಸ್ ಇವು. ಈಗ ಕೇಳ್ರಿ, ಇಲ್ಲಿ ಸ್ಕ್ರ್ಯಾಪ್ ಏನು ಮಾಡಬೇಕಾಗತ್ತೆ, ಕಾಸ್ಟ್ ಅಲ್ಲ ಅದು, ಕಾಸ್ಟ್. ಸೊ ಈಗ ಕೇಳ್ರಿ, ಏನಿದೆಯಲ್ಲ 18,000 ಪ್ರೊಡ್ಯೂಸ್ ಮಾಡಿದ್ದಾರೆ, ರೈಟ್? 18,000 ಪ್ರೊಡ್ಯೂಸ್ ಮಾಡಿದ್ದಾರೆ. ಇದು 18,000 ಇದೆಯಲ್ಲ, ಇದು 90 ಆಗುತ್ತೆ. ಇಂಟು 10 ಎಷ್ಟಾಗುತ್ತೆ ನೋಡ್ರಿ, ಅಂದರೆ 10%, 2,000. ಈಗ 2,000 ಇಂಟು 10 ಮಾಡಿದ್ರೆ ಎಷ್ಟಾಗುತ್ತೆ, 20,000 ಆಯ್ತದು. ಹಿಂಗೆ ಮಾಡ್ತೇವೆ ಅದನ್ನು. ಕ್ಲಿಯರಾ? ಸೊ ಅಂದರೆ ನಾರ್ಮಲ್ ಐಡಲ್ ಟೈಮ್ ಇಸ್ ಆಲ್ಸೋ ಕಾಸ್ಟ್. ಅದು ಕರೆಕ್ಟ್. ನಾರ್ಮಲ್ ಐಡಲ್ ಟೈಮ್ ಅಲೌಡ್ 10% ಇದೆ. ಏನು ಇನ್ಪುಟ್ ಐತಲ್ಲ 10% ಆಯಿತು. ಅಷ್ಟೇ ಬರ್ತದೆ, ಹೋಗ್ರಿ ಸೇಮ್ ಬರ್ತದೆ. ಓಕೆ ರೋಷಿ ಕೇಳಿಲೆ, ಈಗ ಏನು ಮಟೀರಿಯಲ್ ಇತ್ತಲ್ಲ 18,000, ಇದೇನಪ್ಪ ಇದು 18,000 ನಿಮ್ಮದು? 18,000 ಆಫ್ಟರ್ ಸ್ಕ್ರ್ಯಾಪ್ ಅಲ್ಲ. ಸ್ಕ್ರ್ಯಾಪ್ ಎಷ್ಟಿದೆ? 90 ಇದೆ. ಸಾರಿ, ಸ್ಕ್ರ್ಯಾಪ್ ಎಷ್ಟಿದೆ? 10 ಇದೆ. ಈಗ 100ದಾಗ 10 ಸ್ಕ್ರ್ಯಾಪ್ ಆದರೆ ಉಳಿದು ಎಷ್ಟು ಪೈಲೆ? 90. ಸೊ 80,000 90 ಆದರೆ 10 ಎಷ್ಟಾಗುತ್ತೆ? 2,000 ಆಗುತ್ತೆ. ಅರ್ಥ ಆಗಿದೆಯಾ? ಕ್ಲಿಯರ್ ಮೈ ಬಚ್ಚ? ಮತ್ತೇನಿಲ್ಲದ್ರಾಗ, ಔಟ್ಪುಟ್ ಎಲ್ಲ ಇದೆ, ಇಷ್ಟೇ. ಪ್ರೈಮ್ ಕಾಸ್ಟ್ ಎಷ್ಟಾಗುತ್ತೆ? ಪ್ರೈಮ್ ಕಾಸ್ಟ್ ವಿಶ್ವನಾಥ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನೋಡಿ, ಡೌನ್ಲೋಡ್ ಮಾಡ್ಕೊಡ್ರಿಪ್ಪ. ಚಾನ್ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಅಪ್ಲಿಕೇಶನ್ಗೆ. ಪ್ರೈಮ್ ಕಾಸ್ಟ್ ಆ್ಯಡ್ ಮಾಡಿರಿ. 1,80,000, 45,000, 4,500, 20,000. ಇದಾಗ್ತಾ ಇದೆ 2,49,500. ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ಹೆಡ್.
ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ಹೆಡ್. ಫ್ಯಾಕ್ಟ್ರಿ ಓವರ್ಹೆಡ್ ಅಂದರೆ 60% ಆಫ್ ವೇಜಸ್ ಅಂತೆ. ಇಲ್ಲಿ ವೇಜಸ್ ಅಗೇನ್ ದ ಕ್ವಶನ್ ಏನಪ್ಪ ಅಂದರೆ 45,000 ಇದೆಯಾ? ಹೌದು. ಇದರದ್ದು 60%. 60% ಎಷ್ಟಾಗುತ್ತೆ? 27,000 ಆಗ್ತದೆ. $2,76,500. ಓಕೆನಾ? ಓಕೆನಾ? ಸೊ ಏನು ಸರ್ ಇದು? ಇದಾಗ್ತಾ ಇದೆ ವರ್ಕ್ ಕಾಸ್ಟ್. Administrative overhead. What is administrative overhead? 30% of work cost ಇದೆ. ವರ್ಕ್ ಕಾಸ್ಟ್ ಇದ್ದು 30%. 30% ಇಂಟು 2,76,500. 82,950. Cost of production. 2,76,500 plus 82,950. 3,59,450 ಆಯಿತು. ಕ್ಲಿಯರ್ ಆಯ್ತಾ? ಈಸ್ ದಟ್ ಕ್ಲಿಯರ್ ಮಾಡಿ ಸ್ಟೂಡೆಂಟ್? ಬೇಗ 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 ಹೇಳ್ರಿಪ್ಪ. ಈಗ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ 20% ಆಫ್ ಸೆಲ್ಲಿಂಗ್ ಪ್ರೈಸ್ ಅಂತೆ. ಓಹೋ. ಈಗ ಅದಕ್ಕಿಂತ ಮುಂಚೆ ನೋಡ್ರಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಯಿತು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನೋಡ್ರಿ, ಪ್ರೊಡ್ಯೂಸ್ ಮಾಡಿದ್ದಾರೆ ಇಷ್ಟು, ಸೇಲ್ ಮಾಡಿದ್ದಾರೆ ಎಷ್ಟು ಅಂದ್ರೆ ಏನಾಗ್ತಿದ್ದು? ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್. ಎಷ್ಟ್ರಿ? 18,000 ಉತ್ಪಾದನೆ ಮಾಡಿದ್ದಾರೆ, 18,000 ಪ್ರೊಡ್ಯೂಸ್ ಮಾಡಿದ್ದಾರೆ, ಮೈನಸ್ 16,000 ಸೇಲ್ ಮಾಡಿದ್ದಾರೆ. ಉಳಿದ ಎಷ್ಟು ಪಾಯಿಲೆ? 2,000. ಈಗ 2,000 ಕಾಸ್ಟ್ ಎಷ್ಟಾಗತ್ತೆ ರೀ ನೋಡಿ? 3,59,000 ನೋಡಿ, 3,59,450 ಇದೆಯಲ್ಲ, ಇದು 18,000 ಆದರೆ ಇಂಟು 2,000 ಎಷ್ಟಾಗುತ್ತೆ? ಅಪ್ರಾಕ್ಸಿಮೇಟ್ಲಿ 40,000 ಆಗತ್ತೆ. 40,000 ಬರ್ಕೊಡ್ರಿ, ಬಿಕಾಸ್ ಅದು ರೌಂಡ್ ಆಫ್ ಮಾಡ್ಕೋಬೇಕಾಗ್ತದೆ ನಾನು. ಸೊ ಹಾಗಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ $3,59,450 ಮೈನಸ್ 40,000 ಎಷ್ಟಾಗುತ್ತೆ? ಅದು 3,19,450 ಆಗ್ತದೆ. ಅರ್ಥ ಆದೇನಪ್ಪ ಇದು? ಸಂಜನಾ, ರೋಷನ್, ಡೌಟ್ ಇದ್ರೆ ಕೇಳ್ರಿ. ಡೌಟ್ ಇದೆಯಾ? ಬೇಗ ಬೇಗ. ಸುಮನ್, ಸವಿತಾ, ಎಲ್ಲರೂ, ಎವ್ರಿಬಡಿ. No doubt? Respond बच्चों. Next, selling and distribution overhead. $20% on selling price ಅಂತೆ. ಈಗ ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಮಾಡೋದು ನೋಡ್ರಿ. ಟೋಟಲ್ ಪ್ರಾಫಿಟ್ ಅಸ್ಯೂಮಿಂಗ್ ಸ್ಕ್ರ್ಯಾಪ್ ಈಸ್ ಸೇಲೇಬಲ್ ಅಟ್ 100. ಅಯ್ಯೋ ಕರ್ಮ ಕಾಂಡ ತಾದತ್ತಯ್ಯ. ಎಕ್ಸ್ಪ್ಲೇನ್ ದಟ್ ಒನ್ಸ್ ಅಗೇನ್. ಕ್ಲೋಸಿಂಗ್ ಸ್ಟಾಕ್ ಇದು ಏನಾಗ್ತಾ ಇದೆಯೋ ಮರ, ಮಿಸ್ ಆಗ್ತಲ್ಲೋ ಇದು. ಕರ್ಮ 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 ನಂದ ಕರ್ಮ. ಏನಾಗಿದೆ ಅಂದರೆ ಇದು ನಾವು ಓದಿಯಲ್ಲಿ ನೋಡ್ರಿಲ್ಲ. ಟೋಟಲ್ ಪ್ರಾಫಿಟ್ ಅಸ್ಯೂಮಿಂಗ್ ದ್ಯಾಟ್ ಸ್ಕ್ರ್ಯಾಪ್ ಏನಾಗಿದೆ ಸೇಲ್ ಮಾಡೋರು. ಸೇಲ್ ಆದ ಸ್ಕ್ರ್ಯಾಪ್ ಮಾಡಿರ್ತಾನೆ ನಾವು ಫ್ಯಾಕ್ಟ್ರಿ ಓಡ್ದಾಗ ಲೆಸ್ ಮಾಡಿಬಿಡ್ತೀವಿ.
ಹಿಂಗಾಗತ್ತೆ ನೋಡ್ರಿ, ಇದು ಫೋನ್ ಅದು ಇದು ಅಂತ. ತಡ್ರಿ, ವಿಲ್ ಕರೆಕ್ಟ್ ಇಟ್ ನಾವು, ನಾಟ್ ಅ ಪ್ರಾಬ್ಲಮ್, ವಿಲ್ ಕರೆಕ್ಟ್ ಇಟ್ ನಾವು. ಏನಾಗುತ್ತೆ ಅದು ಸ್ವಲ್ಪ ಫೋಕಸ್ ಇರಬೇಕಾಗ್ತಿಲ್ಲ. ಫೋಕಸ್ ಇನ್ ದ ಸೆನ್ಸ್, ಇಲ್ಲಿ ನೋಡ್ರಿ, ಸ್ಕ್ರ್ಯಾಪ್ ಏನು ಮಾಡ್ತೀವಿ ನಾವು ಫ್ಯಾಕ್ಟ್ರಿ ಹೊಡೆದಾಗ ಕೆಳಗೆ ಲೆಸ್ ಮಾಡ್ತೀವಲ್ಲ ಅದನ್ನು, ಹೌದಲ್ಲ? ದಾಟ್ ಈಸ್ ದ ಪಾಯಿಂಟ್ ಮೈ ಡಿಯರ್ ಸ್ಟೂಡೆಂಟ್. ಇನ್ನೊಮ್ಮೆ ಸಾಲ್ವ್ ಮಾಡಿದ್ನ ಸಿಸ್ಟಮೆಟಿಕಾಗಿ ನೀಟಾಗಿ ಅದು ಮಾಡಿ. ಇನ್ನೊಮ್ಮೆ ಸಾಲ್ವ್ ಮಾಡಲಿ ಹೇಳ್ರಿ ಪಪ್ಪಿ ಬೇಗ, ಬಿಕಾಸ್ ಭಾಳ ಗದ್ದಲಾಗಿತ್ತು ಅದ್ರಾಗ. ಆಗಬಾರ್ದಾಗಿತ್ತು, ಆಗಿದೆ. ತಡ್ರಿ, ಹೇಳಮ್ಮ ಸುಮನ್, ಏನದು? ಅದೇ ಮಾಡತ್ತೆ ನೋಡಿ. ಈಗ ಫಸ್ಟ್ ಮಾತು ಕೇಳಲೆ, ಏನಂದರೆ ಮಟೀರಿಯಲ್ ಇದೆ 10 per unit. ಓಕೆ, ಸೊ ಇಲ್ಲೇ ಸ್ಟಾರ್ಟಿಂಗ್ ಐತದ ಮಜಾ. ಕಾಸ್ಟ್ ಶೀಟ್, ಪರ್ಟಿಕ್ಯುಲರ್ಸ್, ಅಮೌಂಟ್. ಇದು ಕಾಸ್ಟ್ ಪರ್ ಯೂನಿಟ್ ಬಿಟ್ಬಿಟ್ರಿ, ಅಮೌಂಟ್ ತೊಗೊಂಡ್ಬಿಟ್ರಿ. ಸೊ ಏನಾಗತ್ತದು, ದ್ಯಾಟ್ ಐ ಶುಡಂಟ್ ಗೆಟ್ ಕನ್ಫ್ಯೂಸ್ ಹಿಯರ್. ಕನ್ಫ್ಯೂಸ್ ಮಾಡೋಕೆ ಹೋಗ್ಬಾರ್ದು ಹುಡುಗರಿಗೆ. ಇಲ್ಲಿ ನೋಡ್ರಿ, ಡೈರೆಕ್ಟ್ ಮಟೀರಿಯಲ್. ಓಕೆ, ಡೈರೆಕ್ಟ್ ಮಟೀರಿಯಲ್ ಸ್ವಲ್ಪ ಕೂಲಾಗಿ ಮಾಡ್ಕೊಡ್ರಿಪ್ಪ. ಈಗ ಡೈರೆಕ್ಟ್ ಮಟೀರಿಯಲ್ ಎಷ್ಟಿದೆ? 10 per unit ಇದೆ, ಹೌದಲ್ಲ? 10 per unit ಇದೆ. ಈಗ ವರ್ಕಿಂಗ್ ನೋಟ್ ನಾನು ಬರೆದು ಬಿಡ್ತೇನೆ, ಒಂದು ಈಸಿ ಆಗುತ್ತೆ. ಡೈರೆಕ್ಟ್ ಮಟೀರಿಯಲ್ ಕೇಳ್ರಿ ಬಚ್ಚೋ, 18,000 ಯೂನಿಟ್ಸ್ ಇವರು ತಯಾರು ಮಾಡಿದ್ದಾರೆ. ಅಗ್ರೀಡ್? ಹೌದಲ್ಲ? ಹೌದಲ್ರಿ, 18,000 ಯೂನಿಟ್ಸ್ ಏನು ಮಾಡಿದರೆ, ಉತ್ಪಾದನೆ ಮಾಡಿದ್ದಾರೆ. ಇದು ಎಷ್ಟು ರೀ ಸರ್? ಇದು ಆಫ್ಟರ್ ಸ್ಕ್ರ್ಯಾಪ್ ಇದು 90%. ಕರೆಕ್ಟ್? ಸ್ಕ್ರ್ಯಾಪ್ ಎಷ್ಟಿತ್ತು ರೀ? ಇಲ್ಲಿ ಸ್ಕ್ರ್ಯಾಪ್ ಆಗ್ತಾ ಇದೆ 10%. ಈಗ ಟೋಟಲ್ 100%ದಾಗ 10% ಸ್ಕ್ರ್ಯಾಪ್ ಆದರೆ 90% ಇದಾಯಿತು. ಹಾಗಿದ್ರೆ ಇಲ್ಲಿ ಎಷ್ಟು ತೊಗೋಬೇಕ್ರಿ ಅಮೌಂಟ್? ನೋಡಿರಿ, 18,000 ರೂಪಾಯಿ, 18,000 ಯೂನಿಟ್ಸ್ 90% ಆದರೆ 10% ಎಷ್ಟಾಗತ್ತೆ ರೀ? 10% ಆಗ್ತಾ ಇದೆ 2,000 ಯೂನಿಟ್ಸ್. ಸೊ ಎಲ್ಲ ಎಷ್ಟಾಗೋದು? 20,000 ಯೂನಿಟ್ಸ್ ಆಯಿತು. ಕ್ಲಿಯರ್? ಹಾಗಿದ್ದರೆ 20,000 ಇಂಟು 10 ಎಷ್ಟಿದೆ? 2 lakh rupees. 2 lakh rupees. ಕ್ಲಿಯರಾ? ಅರ್ಥ ಆಯ್ತು ಫಸ್ಟ್? ಅದು ಸ್ಕ್ರ್ಯಾಪ್ ನಾವು ಆಮೇಲೆ ಮಾರಕ್ಕೆ ಬರ್ತೈತಿ, ನಥಿಂಗ್ ಟು ವರಿ. ಮತ್ತು ಲೆಸ್ ಮಾಡ್ಬೋದು ನಾವು. ಕ್ಲಿಯರ್ ಆಗ್ತಿದ್ದು? ಮಟೀರಿಯಲ್ ಕ್ಲಿಯರ್ ಇಲ್ಲರೂ ಹೇಳ್ರಿಪ್ಪ. ಲೇಬರ್ 2 units, ವೇಜ್ ರೇಟ್ 15 ಇದೆ, ಇರಲಿ. ಡೈರೆಕ್ಟ್ ಲೇಬರ್. ಓಕೆ, ಈಗ ಡೈರೆಕ್ಟ್ ಲೇಬರ್ ಅಂದರೆ ಕೇಳ್ರಿ, ಅವ್ರು ಏನು ಹೇಳ್ತಾ ಇದ್ದಾರೆ? ವಾಟ್ ದೇ ಸೇಡ್ ಇಸ್ ದ್ಯಾಟ್, ಸ್ವಲ್ಪ ನೋಡಿರಿ, 5 per hour ಇದೆ. ಪರ್ ಅವರ್ ಎಷ್ಟು? 5 per hour. ಪರ್ ಅವರ್ 5 rupees. ಓಕೆ, ಈಗ 18,000 ಯೂನಿಟ್ಸ್ ತಯಾರು ಮಾಡಿದ್ದಾರೆ. ಕರೆಕ್ಟ್? 18,000 ಯೂನಿಟ್ಸ್ ತಯಾರು ಮಾಡಿದ್ದಾರೆ ಅವರು. ಕರೆಕ್ಟ್? 1 ಯೂನಿಟ್ ತಯಾರು ಮಾಡಲಿಕ್ಕೆ ಎಷ್ಟಪ್ಪ? ಇಲ್ಲಿ 2 rupees. 2 ಯೂನಿಟ್ಸ್ ಆಗ್ತದೆ 1 ತಾಸದಲ್ಲಿ, ಹೌದಲ್ಲ?
2 ಯೂನಿಟ್ಸ್ ಪರ್ ಅವರ್. ಹಾಗಿದ್ದರೆ ಹೌ ಮೆನಿ ಅವರ್ಸ್ ದೇ ವಾಂಟ್? ದೇ ವಾಂಟ್ 9000 ಅವರ್ಸ್. ಕ್ಲಿಯರ್ ಆಯಿತು? ಕ್ಲಿಯರ್ ಆಯಿತಾ? ಬೇಗ ಬೇಗ ಹೇಳ್ರಿ. ಹಾಗಿದ್ದರೆ ಬಚ್ಚು 9000 ಅವರ್ಸ್ ಇಂಟು 5 ಪರ್ ಅವರ್ ಅಂದರೆ ಎಷ್ಟಾಗ್ತಿರೋದು? 45,000 ಆಗ್ತಾ ಇದೆ. ಕ್ಲಿಯರಾ? ಕ್ಲಿಯರಾ? ಬೇಗ ಬೇಗ ಹೇಳ್ರಿಪ್ಪ ಮೈ ಡಿಯರ್ ಸ್ಟೂಡೆಂಟ್. ಈಸ್ ದಟ್ ಕ್ಲಿಯರ್ ಆರ್ ನಾಟ್? ಸೊ ಈಗ ಡೈರೆಕ್ಟ್ ಲೇಬರ್ ಎಷ್ಟು ಪೈಲೆ ಇನ್ನೊಂದು ಐತಲ್ಲ ಅಡ್ರಿ ಮಾತ್ರ. ಹಾಂ, ಸ್ಕ್ರ್ಯಾಪ್ ಅಂತ ತೊಗೊಂಡ್ಬಿಡ್ರಿ. ನಾರ್ಮಲ್ ಐಡಲ್ ಟೈಮ್ ಅಲೌಡ್ 10% ಇದೆ. ಮಜಾ ಆಯ್ತು ನೋಡ್ರಿ. 10% ನಾರ್ಮಲ್ ಐಡಲ್ ಟೈಮ್ ಇದೆ ಅಂಥ ಕೇಸ್ದಾಗ. ಈಗ ಸೊ ಕೇಳಲೆ ಸ್ವಲ್ಪ ನೋಡ್ರಿ, ಏನಂದರೆ ಈಗ ನಾರ್ಮಲ್ ಐಡಲ್ ಟೈಮ್ ಇದೆ ಅಂದರೆ ಬಚ್ಚು ಸ್ವಲ್ಪ ಕೇಳ್ರಿ, ಇದು 45,000 ಏನಿದೆಯಲ್ಲ ಇದು 90%. ಆಫ್ಟರ್ 10% ಎಷ್ಟಾಗತ್ತೆ ನೋಡ್ರಿ ಇದು? ಬೇಗ 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 ಹೇಳ್ರಿಪ್ಪ. ಹಿಂಗೆ ಮಾಡಬೇಕದು. ಆಗಲೇ ನಾನು ಗಡಬಡ ಮಾಡಿದೆ. ಡಿವೈಡ್ ಬೈ 90 ಇಂಟು 10 ಅಂದರೆ ಇದಾಗ್ತಾ ಇದೆ 5000. ಸೊ ಎಲ್ಲ ಸೇರಿಸಿ ಎಷ್ಟಾಯ್ತದು? 50,000 ಆಯಿತು. ಎಷ್ಟಾಯಿತು? 50,000. ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ ಬಚ್ಚು? ನೋಡ್ರಿ, ಇದು ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ದು 90,000, 90%. ಹೆಂಗ್ರಿ ಸರ್? ಐಡಲ್ ಟೈಮ್ 10% ಇತ್ತಲ್ಲ, ಐಡಲ್ ಟೈಮ್ 10% ಆದರೆ ಪ್ರೊಡಕ್ಷನ್ ಟೈಮ್ 90% ಇರುತ್ತೆ. ಹೌದಿಲ್ಲ? ಹೌದಲ್ರಿ? ಕ್ಲಿಯರ್? ತೋ ಇದೇನಾಯಿತು? 50,000 ಆಯಿತು. ಈಗ ತಡಿ ಒಂದು ನಿಮಿಷ, ಮತ್ತೇನು ಇರಲಿಲ್ಲ ಅದ್ರಾಗ. ಇದು ಆಯಿತು, ಇದು ಆಯಿತು. ಸ್ಕ್ರ್ಯಾಪ್ ಇಸ್ ಆಲ್ಸೋ ಡನ್. ಇದು ಆಯಿತು, ಪರವಾಗಿಲ್ಲ. ಕತೆ ಮತ್ತೇನಿದೆ? ವರ್ಕ್ಸ್ ಓವರ್ ಹೆಡ್ 60% ಆಫ್ ವೇಜಸ್, ಅಡ್ಮಿನಿಸ್ಟ್ರೇಟಿವ್ 30%, ಸೆಲ್ಲಿಂಗ್ ಕಾಸ್ಟ್ 20% ಆಫ್ ಸೆಲ್ಲಿಂಗ್ ಪ್ರೈಸ್ ಇದೆ. ಔಟ್ಪುಟ್ ಡ್ಯೂರಿಂಗ್ ದ ಇಯರ್ 18,000 ಇದೆ. ಸೋಲ್ಡ್ ಡ್ಯೂರಿಂಗ್ ದ ಇಯರ್ 16,000. ಪ್ರೈಮ್ ಕಾಸ್ಟ್ 2,50,000. ಕರೆಕ್ಟಾ? ಇದಕ್ಕೆ ಫ್ಯಾಕ್ಟ್ರಿ ಓವರ್ ಹೆಡ್ ಏನಂತೆ? ಫ್ಯಾಕ್ಟ್ರಿ ಓವರ್ ಹೆಡ್ ನೋಡಿ ಬಚ್ಚು, ವರ್ಕ್ 60% ಆಫ್ ಡೈರೆಕ್ಟ್ ವೇಜಸ್, 60% ಆಫ್ ಡೈರೆಕ್ಟ್ ವೇಜಸ್. ಸೊ 50,000 60% ಎಷ್ಟಾಗ್ತಾ ಇದೆ? 30,000 ಆಗ್ತಾ ಇದೆ. ರೈಟ್? ಸೊ ಎಷ್ಟಾಯಿತು? 2,80,000 ಆಯಿತು. ಲೆಸ್ ಸೇಲ್ ಆಫ್ ಸ್ಕ್ರ್ಯಾಪ್. ಸ್ಕ್ರ್ಯಾಪ್ ಏನಿದೆ ಇಲ್ಲಿ? 10% ಅಲ್ಲ. ಸ್ಕ್ರ್ಯಾಪ್ ಯೂನಿಟ್ ಎಷ್ಟಾಗುತ್ತೆ ನೋಡ್ರಿ. ವಾಟ್ ಈಸ್ ಸ್ಕ್ರ್ಯಾಪ್ ಯೂನಿಟ್ ಬಚ್ಚು? ಸ್ಕ್ರ್ಯಾಪ್ ಯೂನಿಟ್ 2,000 ಯೂನಿಟ್ಸ್ ಇದೆ. ಹೌದಲ್ಲ? 2,000 ಯೂನಿಟ್ಸ್ ಅಟ್ ದ ರೇಟ್ ಆಫ್ ವಾಟ್ ಇಸ್ ದ್ಯಾಟ್? 100 ಇದೆ. ಒಂದು ನಿಮಿಷ. 100 rupees ಹೆಂಗೆ ಮಾರ್ತಾರೋ ಇವರು? ಅಸ್ಯೂಮಿಂಗ್ ಸ್ಕ್ರ್ಯಾಪ್ ಈಸ್ ಸೇಲೇಬಲ್ ಆಟ್ 100. 100 ರೂಪಾಯಿಗೆ ಅಷ್ಟೇ ಮಾರ ಇಲ್ಲ. ಎಲ್ಲ ಸ್ಕ್ರ್ಯಾಪ್ 100 ರೂಪಾಯಿಗೆ ಮಾರ್ಯಾರವರು. ಅಸ್ಯೂಮಿಂಗ್ ನೋಡ್ರಿ ಒಂದು ನಿಮಿಷ. ಅಸ್ಯೂಮಿಂಗ್ ಸೇಲೇಬಲ್ ಆಟ್ 100 ಟು ಬಿ ಡಿಡಕ್ಟ್ ಫ್ರಮ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಓಕೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ದಲ್ಲಿ ಲೆಸ್ ಮಾಡಿ ಅಂತ ಹೇಳ್ತಾರೆ. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದಿಲ್ಲ ಅಲ್ಲ ಏನೋ ಒಂದು. ಇದು ನಿಮ್ಮದು ಆಯಿತು ವರ್ಕ್ ಕಾಸ್ಟ್. ಆಯ್ತು ಇದು. ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್.
ಏನು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್? ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ 30% ಇದೆ. 30% ಆಫ್ ವರ್ಕ್ ಕಾಸ್ಟ್. 2,80,000 30% ಎಷ್ಟಾಗ್ತಾ ಇದೆ? 84,000 ಆಯಿತು. ಓಕೆನಾ. ಸೊ ಬಚ್ಚೋ, ಕಾಸ್ಟ್ ಆಫ್ ಪ್ರೊಡಕ್ಷನ್ 2,80,000 plus 84,000. So 3,64,000. ಅರ್ಥ ಆಗಿದ್ದಿಲ್ಲ ತನಕ? ಬೇಗ ಹೇಳ್ರಿಪ್ಪ. ಕ್ಲಿಯರ್ ಆಯ್ತಾ ಎವ್ರಿಬಾಡಿ? ಬೇಗ ಹೇಳ್ರಿ. ಕ್ಲಿಯರ್? ಅವ್ರು ಹೇಳ್ತಾರೆ ಸ್ಕ್ರ್ಯಾಪ್ ಇದೆಯಲ್ಲ ಸೇಲ್ ಮಾಡ್ರಿ 100 ರೂಪಾಯಿ ಅಂತ ಹೇಳ್ತಾರೆ. ಸೊ ಇದೆಷ್ಟಾಗ್ತಿದ್ದು? 3,63,900 ಆಗತ್ತಿದ್ದು. ಓಕೆ, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಈಗ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಹೆಂಗ್ರಿ? 18,000 ತಯಾರು ಮಾಡಿದ್ದಾರೆ. ಓಕೆನಾ? ಮೈನಸ್ ಏನು? 16,000. 18,000 ಮೈನಸ್ ಮಾಡಿದರೆ 16,000 ಸೇಲ್ ಮಾಡ್ತಾ ಇದ್ದಾರೆ. ಉಳಿದೆಷ್ಟು? 2,000. ಈಗ 2,000 ಇದೆಯಲ್ಲ ನೋಡಿ ಇಲ್ಲಿ ಬಚ್ಚು, ಕೇಳ್ರಿ. 18,000 ರೂಪಾಯಿ ಔಟ್ಪುಟ್ ಇತ್ತು, ಸೇಲ್ ಎಷ್ಟಾಗಿದೆ? ಉಳಿದೆಷ್ಟು? 2,000. ಈಗ 2,000 rupees ನಾವು ಕಾಸ್ಟ್ ಬೇಕಲ್ಲ. ಈಗ ಒಂದು ಮಾತು ಕೇಳ್ರಿ, 3,64,000 18,000 ಆಗಿದೆ ಖರ್ಚು. ಹಾಗಿದ್ರೆ 2,000ಗೆ ಎಷ್ಟು? 40,444 ಆಗ್ತದೆ. ರೈಟ್? ಇಲ್ಲ, ಅದಾಗತ್ತೆ. 3,64,000 ಇದು 18,000 ಯೂನಿಟ್ಸ್ಗೆ ಪ್ರೊಡ್ಯೂಸ್ ಮಾಡಿವಿ ನಾವು, ಹೌದಲ್ಲ? ಇದೇನಾಗಿತ್ತಲ್ಲ ಇದು. ಸೊ ಇದರಲ್ಲಿ ಇಂಟು 2,000 ಎಷ್ಟಾಗುತ್ತೆ? ದ್ಯಾಟ್ ವಿಲ್ ಬಿ 40,500 ತಗೊಳ್ರಿ. ರೌಂಡ್ ತಗೊಳ್ರಿ, ಯಾಕಂದ್ರೆ ಅದು ಪಾಯಿಂಟಲ್ಲಿ ತೊಗೊಳಕ್ಕೆ ಹೋಗ್ಬಾರ್ದು. ಈಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 3,63,900 ಮೈನಸ್ 40,500 ಎಷ್ಟಾಗುತ್ತೆ? 3,23,400 ಆಗ್ತದೆ. ಓಕೆನಾ ಮೈ ಡಿಯರ್ ಸ್ಟೂಡೆಂಟ್? ಕರೆಕ್ಟ್ ನೋಡ್ರಿ. ಆಲ್ ಓಕೆ ಇದೀಗ? ಹೇಳ್ರಿಪ್ಪ ಇವಾಗ ಬೇಗ ಬಚ್ಚು, ಎಲ್ಲರೂ ರೆಸ್ಪಾಂಡ್ ಮಾಡಿ. ಕ್ಲಿಯರ್ ಆಯ್ತಾ? ಈಗ ನೆಕ್ಸ್ಟ್ ಏನು ಸರ್? ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಏನಂತೆ? ಸೆಲ್ಲಿಂಗ್ ಕಾಸ್ಟ್ 20% ಆನ್ ಸೆಲ್ಲಿಂಗ್ ಪ್ರೈಸ್ ಇದೆ. ಓಕೆ, ಮಜಾ ಆಯ್ತು ನೋಡ್ರಿ. ಪ್ರಾಫಿಟ್ 20% ಆನ್ ಸೇಲ್ ಇದೆ. ಓಹೋ, ಓಕೆ. ಹಾಗಿದ್ದರೆ ಸ್ವಲ್ಪ ನೋಡ್ರಿ, ನಮ್ಮ ಹತ್ರ ಕಾಸ್ಟ್ ಆಫ್ ಗೂಡ್ಸ್ ಬಂತು, ಕರೆಕ್ಟ್? ಈಗ ಸೆಲ್ಲಿಂಗ್ ಪ್ರೈಸಿಗೆ ಸ್ವಲ್ಪ ನೋಡ್ರಿಪ್ಪ, ಇಲ್ಲಿ ಸ್ವಲ್ಪ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಡಿಸ್ಕಸ್ ಮಾಡ್ತೀನಿ. ಈಗ ಸೆಲ್ಲಿಂಗ್ ಕಾಸ್ಟ್ ಎಷ್ಟಿದೆ? 20%. ಇದರ ಮ್ಯಾಗೆ ಆನ್ ಸೇಲ್. ಓಕೆ, ಪ್ರಾಫಿಟ್ 20% ಆನ್ ಸೇಲ್. ಹಾಗಿದ್ರೆ ಎರಡು ಕೋರ್ಸ್ ಎಷ್ಟಾಗುತ್ತದು?
40% ಆಯಿತು. ಹಾಗಿದ್ರೆ ಸೇಲ್ ಎಷ್ಟಿಪ್ಪ ಇಲ್ಲಿ? ಸೇಲ್ ಆಗ್ತಾ ಇದೆ ಎಷ್ಟು? ಸೇಲ್ ಆಗ್ತಾ ಇದೆ 100%. ಕರೆಕ್ಟ್, 100% ಆಗುತ್ತೆ. ಸೊ ಈಗ ಏನು ಮಾಡ್ಬೇಕು ಸರ್? ಈಗ ಸ್ವಲ್ಪ ಕೇಳ್ರಿ. ಈಗ ನಮ್ಮ ಹತ್ರ ಏನಿದೆ ಇಲ್ಲಿ? ನಮ್ಮ ಹತ್ರ ಏನಿದೆ ಈಗ 100ದಲ್ಲಿ 40 ಮೈನಸ್ ಮಾಡಿ ಎಷ್ಟಾಗುತ್ತದು? 60% ಆಯಿತು. 60% ಬಂದುಬಿಟ್ಟು ಸ್ವಲ್ಪ ನೋಡಿರಿ ಇಲ್ಲಿ, ವೆರಿ ಇಂಪಾರ್ಟೆಂಟ್. 60% ಏನಾಗುತ್ತೆ? 3,23,400 ಆಗುತ್ತೆ, ಹೌದಲ್ಲ? ಸೊ ನೋಡಿರಿ, ಇದು 60% ಆಗುತ್ತೆ. ಆ್ಯಂಡ್ 20% ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಆಯಿತು. ಆಮೇಲೆ ಪ್ರಾಫಿಟ್ ಎಷ್ಟಾಯಿತು? ಹಾಗಿದ್ದಾಗ 3,23,400 60 ಆದರೆ 20% ಎಷ್ಟಿಪ್ಪ? ವೆರಿ ಸಿಂಪಲ್, 20 ಅಷ್ಟೇ. 20% ಎಷ್ಟಾಗುತ್ತೆ? 1,07,800. ಯಾ, 1,07,800. ಸೊ ಕಾಸ್ಟ್ ಆಫ್ ಸೇಲ್ ಎಷ್ಟಾಗುತ್ತೆ? ಕಾಸ್ಟ್ ಆಫ್ ಸೇಲ್ಸ್ 1,07,800. ಆ್ಯಡ್ ಮಾಡೋದಕ್ಕೆ ಇದಾಯಿತು 4,31,200 ಆಯಿತು. ಸೊ ಬಚ್ಚೋ ಪ್ರಾಫಿಟ್ ಎಷ್ಟ್ರಿಪ್ಪ? ಪ್ರಾಫಿಟ್ ನೋಡ್ರಿ ಬಚ್ಚೋ, ಕೇಳಲೆ. 3,23,400 60 ಆದರೆ 20 ಎಷ್ಟಪ್ಪ ಇದು? ಸೇಮ್ 1,07,800. ಸೇಲ್ಸ್ ಬಂದುಬಿಟ್ಟು 4,31,200 1,07,800 ಎಷ್ಟಾಗುತ್ತೆ? 5,39,000. ಇಷ್ಟೇ. ಆನ್ಸರ್ ಅಂತೂ ಕರೆಕ್ಟ್ ಇದೆ. ಬಟ್ ಅವರು ಪ್ರೈಮ್ ಕಾಸ್ಟ್ 4 ಲಕ್ಷ ತೊಗೊಂಡಾರೆ. ಐ ಡೋಂಟ್ ನೋ ಹೌ ದೇ ಹ್ಯಾವ್ ಟೇಕನ್ ದ್ಯಾಟ್. ಲೇಬರ್ ಅಷ್ಟಾಗುತ್ತೆ ಅದು. ಅರ್ಥ ಆಗಿದ್ದಿಲ್ಲ ತನಕ? ಕ್ಲಿಯರಾ? ಬೇಗ ಹೇಳ್ರಿಪ್ಪ. ಅರ್ಥ ಆಗಿದೆ ಬಚ್ಚು? ಎಸ್ ಸರ್. ಚಲೋ, ನಾಳೆ ಒಂದು ದಿವಸ ತಗೋತೇನೆ. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಟೇಕ್ ಸಮ್ ಮೋರ್ ಹಾರ್ಡ್ ಪ್ರಾಬ್ಲಮ್ ಫ್ರಮ್ ದಿಸ್. ಆಮೇಲೆ ಎನಿವೇ ರಿವಿಷನ್ ಮಾಡುವಾಗ ಡೆಫಿನೆಟ್ಲಿ ವಿ ಆರ್ ಹಿಯರ್, ನೋ ಫಿಯರ್. ಚಲೋ ಬಚ್ಚು, ಬಾಯ್, ಸಿ ಯು ಟುಮಾರೋ. ಥ್ಯಾಂಕ್ ಯು.